ಲೇಖಕರ ಪರಿಚಯ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕುರುವಾರ ಹೋಬಳಿ ಹಳೇತಿಮ್ಮನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ದಿವಂಗತ ನಂಜುಂಡಪ್ಪ ಮತ್ತು ಶ್ರೀಮತಿ ಪಾರ್ವತಮ್ಮ ಅವರ ಮೊಮ್ಮಗ HP ಸಾಗರ್ ಅವರು. ತಂದೆ N ಪ್ರಕಾಶ್, ತಾಯಿ ಶ್ರೀಮತಿ ಚಂದ್ರಿಕಾ ಇವರ ಪುತ್ರ. ಇವರು ದಿನಾಂಕ 8/3/1997ರಲ್ಲಿ ಜನಿಸಿದರು. ಇವರ ವಿದ್ಯಾಭ್ಯಾಸ ವಿವೇಕಾನಂದ ಶಾಲೆ, ವಿದ್ಯಾಶಾಲೆ, ವಿದ್ಯಾನಿಕೇತನ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ವಿದ್ಯಾವಾಹಿನಿ ಕಾಲೇಜಿನಲ್ಲಿ PUC ವಿದ್ಯಾಭ್ಯಾಸ PCMBಯಲ್ಲಿ 99% ತೆಗೆದು ತೇರ್ಗಡೆಯಾಗಿರುತ್ತಾರೆ. ಕರ್ನಾಟಕದಲ್ಲಿ VIT ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಆಯ್ಕೆಯಾದ 5 ಜನರಲ್ಲಿ ಇವರು ಮೊದಲಿಗರು. ಇಲ್ಲಿ BE ಮೆಕ್ಯಾನಿಕಲ್ ಇವರು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ತಾರೆ. 4 ವರ್ಷದ ಕೋರ್ಸನ್ನು ಇವರು 2.5 ವರ್ಷಕ್ಕೆ ಮುಗಿಸಿ ನಂತರದ 1.5 ವರ್ಷ ಸಿಂಗಾಪುರ್ ಮತ್ತು ವಿಯೆಟ್ನಾಂ ದೇಶಗಳಲ್ಲಿ ಇಂಟರ್ನ್ಶಿಪ್ ಮಾಡಿರುತ್ತಾರೆ. ಇವರು UPSC ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರುತ್ತಾರೆ. ಇವರು ಪದವಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್, ವೃತ್ತಿಯಲ್ಲಿ ಉದ್ಯಮಿ ಮತ್ತು ಪ್ರವೃತ್ತಿಯಿಂದ ಕಥೆಗಾರ, ಸಾಹಿತಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಉದ್ಯಮಿಯಾಗಿ ಪೂರ್ಣಾವಧಿ ಸ್ಟಾಕ್ ಮಾರ್ಕೆಟಿಂಗ್ ಪ್ರಿಂಟ್ ಟ್ರೇಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಒಟ್ಟು 5 ಇಂಗ್ಲಿಷ್ ಕಾದಂಬರಿಗಳನ್ನು ಬರೆದಿದ್ದು, ಈ 5 ಇಂಗ್ಲಿಷ್ ಕಾದಂಬರಿಗಳ ಕನ್ನಡ ಅನುವಾದವನ್ನು ಸಹ ಇವರೇ ಮಾಡಿರುತ್ತಾರೆ. ಇವರ ಮೊದಲ ಇಂಗ್ಲಿಷ್ ಕಾದಂಬರಿ ಎ ಪ್ರಾಮಿಸ್ ಇನ್ ಟ್ವಿಲೈಟ್ಸ್, ಇದರ ಕನ್ನಡ ಅನುವಾದ ಮುತ್ಸಂಜೆಯಲ್ಲಿ ಒಂದು ಭರವಸೆ ಈ ದಿನದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ದಿನ ಬಿಡುಗಡೆ ಆಗ್ತಾ ಇದೆ. ಇವರ ಧ್ಯೇಯವಾಕ್ಯ ಕಥೆಗಳು ಉಸಿರಾಡುವ ಉಸಿರಾಟ ಮತ್ತು ಆತ್ಮಗಳು ತಮ್ಮ ಪ್ರತಿಧ್ವನಿಯನ್ನು ಕಂಡುಕೊಳ್ಳುವ ತಾಣ. ಇವರು ತಮ್ಮ ಎಲ್ಲ ಕಾದಂಬರಿಗಳನ್ನು ಅಮೆಜಾನ್ನಲ್ಲಿ ಪ್ರಕಟಿಸಿರುತ್ತಾರೆ. ಅವರಿಗೆ ವಂದನೆಗಳನ್ನು. ಇದೀಗ